ಸ್ವಾಗತ ಅಂತ ಹೇಳ್ತಾ ಪಾಠ ಆಧಾರಿತ ಆಂಕಲನ್ LBA ಘಟಕ ಪರೀಕ್ಷೆಗಳು. ಇವತ್ತು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ 2ನೇ ಗದ್ಯ ಪಾಠ ಕಾಶ್ಮೀರಿ ಸೇಬ್ ಪಾಠದ್ದು 25 ಮಾರ್ಕ್ಸ್ ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಲ್ಲ ವಿಷಯಗಳನ್ನೂ ಕೂಡ ಕೊಡ್ತೀವಿ. ಯಾರಿಗೆಲ್ಲ PDF ಗಳು ಬೇಕು ಅನ್ನೋರು 9964050759ಗೆ ತಾವೇನು ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡಿ ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇವುಗಳನ್ನು ಕಾಪಿಗಳನ್ನು ನಾವೇನು ಮಾಡ್ತೀವಿ, ಎಡಿಟೆಡ್ ಕಾಪಿಯಾಗಿ ನಿಮಗೆ ಸೇಲ್ ಮಾಡ್ತಾರೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಹಾಕಿದ್ದಾರೆ. ಸ್ಮರಣಕ್ಕೆ 9 ಅಂಕ ಕೊಟ್ಟಿದ್ದಾರೆ, ಸಮಜ್ನಾಗೆ 12 ಅಂಕ, ಅಭಿವ್ಯಕ್ತಿಗೆ 4, ಒಟ್ಟು 25 ಅಂಕ. ಇನ್ನು ಕಠಿಣತೆಯಲ್ಲಿ ಆಲ್ರೆಡಿ ಸರಳ 8, ಸಾಮಾನ್ಯ 12, ಕಠಿಣ 5 ಅಂಕ. ಇನ್ನು ಪ್ರಶ್ನೆಗಳಲ್ಲಿ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 11 ಅಂಕ, ಲಘು ಉತ್ತರ 8 ಅಂಕ, ದೀರ್ಘೋತ್ತರ 6 ಅಂಕ, ಒಟ್ಟು 25 ಅಂಕ. ಪ್ರಶ್ನೆ ಪತ್ರಿಕೆ ನೋಡೋಣ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು 3 ಕೊಟ್ಟಿದ್ದೀವಿ. ಪ್ರತಿಯೊಂದಕ್ಕೂ 1 ಅಂಕ ಇರ್ತದೆ. ಸರಿಯಾಗಿರ್ತಕ್ಕಂಥ ಆಯ್ಕೆಯನ್ನು ಆರಿಸಿ ಬರೀತಕ್ಕಂಥ ಒಂದು ಪ್ರಶ್ನೆಗಳು. ಫಸ್ಟ್ ಕ್ವಶನ್ ಇತ್ತು ಫ್ರೆಂಡ್ಸ್, ಶಾಮ್ ಶಬ್ದಕ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ಸನ್ನು ಬರೀಬೇಕು. ಎ ಸುಬಹ, ಬಿ ದೋಪಹರ್, ಸಿ ಸಾಂಜ್, ಡಿ ರಾತ್. ನೆಕ್ಸ್ಟ್ ಕ್ವಶನ್, ಚೀಸ್ ಕಾ ಅನ್ಯವಚನ ರೂಪ ಹೇ ಅಂತ ಕೇಳಿದರು. ए चीज़ें, बी चीज़ों, सी चीज़ें, डी चीज़ा. प्रश्न 3, जिसमें कोई दाग न हो इस वाक्यांश के लिए सही एकल शब्द होगा. ए नदाग, बी दागना, ಸಿ ಬೇದಾಗ್, ಡಿ ಕುದಾಗ್ ಅಂತ ಕೊಟ್ಟಿದ್ದಾರೆ. ಇನ್ನು ಅನುರೂಪತದಲ್ಲಿ ನಾವು 4 ಪ್ರಶ್ನೆಗಳನ್ನು ನಿಮಗೆ ಏನು ಮಾಡಿದ್ದೀವಿ ಅಂತಂದರೆ ಕೊಟ್ಟಿದ್ದೀವಿ. 4 ಅನುರೂಪತದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಬರೀಬೇಕಿತ್ತು. ಅದರಲ್ಲಿ ಫಸ್ಟ್ 4ನೇ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಮಾತೃಭೂಮಿ ಕವಿತಾ ಇದ್ದರೆ ಕಾಶ್ಮೀರಿ ಸೇಬ್ ಅಂತಕ್ಕಂಥದ್ದು ಡ್ಯಾಶ್ ಅಂತ ಕೊಟ್ಟಿತ್ತು. 5ನೇ ಪ್ರಶ್ನೆ, ಕೇಲಾ ಪೀಲಾ ರಂಗ್, ಸೇಬ್ ಡ್ಯಾಶ್. 6 ನಾಗ್ಪುರ್ ಸಂತ್ರ, ಕಾಶ್ಮೀರ್ ಡ್ಯಾಶ್ ಇತ್ತು. 7 ನೀಮ್ ಕೌಡಿ ಕಡವಾ ಹೋತಾ ಹೇ, ಸೇಬ್ ಡ್ಯಾಶ್ ಅಂತ ಕೊಟ್ಟಿದ್ರು. ಇನ್ನು ಮುಂದೆ ಏಕ್ ವಾಕ್ಯ ಮೇ ಪ್ರಶ್ನೆಗೆ ಉತ್ತರ ಲಿಖನ, ಅಲ್ಲಿನೂ ಕೂಡ 4 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, ಒಟ್ಟು 4 ಪ್ರಶ್ನೆ 4 ಅಂಕ. ದೇರ್ ಈಸ್ ದ ಫಸ್ಟ್ ಕ್ವಶನ್ ಇತ್ತು ಫ್ರೆಂಡ್ಸ್. ಏನಪ್ಪ ಅಂತಂದರೆ ಎಸ್ ಲೇಖಕ್ ಚೀಸೆ ಖರೀದನೆ ಕಹಾ ಗಯೇ ಥೇ ಅಂತ ಕೇಳಿತ್ತು. ಇನ್ನು 9ನೇ ಪ್ರಶ್ನೆ, ಲೇಖಕೋ ಕ್ಯಾ ನಜರ್ ಆಯಾ. 10ನೇ ಪ್ರಶ್ನೆ, ರಾಸ್ತೆ ಮೇ ಕಿನ್ಕಿ ದುಕಾನೆ ಪಡ್ತಿ ಹೈ ಅಂತ ಇತ್ತು. 11 ಫಲ್ ಖಾನೆ ಕಾ ಸಮಯ ಕ್ಯಾ ಹೇ ಅಂತ ಕೊಟ್ಟಿದ್ದಾರೆ. ಇನ್ನು 2 ಮಾರ್ಕ್ಸಲ್ಲಿ ಒಟ್ಟು 4 ಪ್ರಶ್ನೆಗಳನ್ನು ಹಾಕಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 8 ಅಂಕಗಳನ್ನು ನೀವು ಇಲ್ಲಿಂದ ಗಳಿಸ್ಬೋದು. ಮೊದಲ ಪ್ರಶ್ನೆ ಇತ್ತು, ಪ್ರಶ್ನೆ 12, ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ. 13 दुकानदार ने लेखक से क्या कहा. 14 गाजर के बारे में प्रेमचंद के विचार क्या है ಅಂತ ಕೊಟ್ಟಿತ್ತು. ಲಾಸ್ಟ್ 2 ಮಾರ್ಕ್ಸಲ್ಲಿ ಕಾಶ್ಮೀರಿ ಸೇಬ್ ಪಾಠ से आपको क्या सीख मिलती है ಅಂತ ಇತ್ತು. ಇನ್ನು ನಾವು 3 ಮಾರ್ಕ್ಸ್ಗೆ 2 ಪ್ರಶ್ನೆಗಳನ್ನು ಇಟ್ಟಿದ್ದೀವಿ. ಒಂದು ಸೇಬ್ ಕಿ ಹಾಲತ್ ಇದೆ, ಇನ್ನೊಂದು ಅನುವಾದ ಅಂತಕ್ಕಂಥದ್ದು ಇದೆ. ಅನುವಾದದಲ್ಲಿ ಟೊಮಾಟೊ ಕೋ ಕೋಯಿ ಪಹಲೆ ಕೋಯಿ ಬಿ ನ ಪೂछता था, अब टोमाटो भोजन का आवश्यक अंग बन गया है, रोज़ एक सेब खाने से डॉक्टरों की ज़रूरत न होगी ಅಂತಕ್ಕದ್ದನ್ನು ನಾವು ನಿಮಗೆ ಪ್ಯಾಸೇಜನ್ನು ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಸೇಮ್ ಕ್ವಶನ್ ಪೇಪರ್ದು ಕೀ ಆನ್ಸರ್ಸ್ಗಳನ್ನ ಸಹಿತನೂ ಕೂಡ ಇದ್ದಾವೆ. ಶಾಮ್ ಶಬ್ದದ ಅರ್ಥ ವಿಲೋಮ್ ಶಬ್ದ ಸುಬ ಆಗುತ್ತೆ. ಚೀಸ್ದು ಅನ್ಯವಚನ ರೂಪ ಚೀಸೆ ಆಗುತ್ತೆ. ಜಿಸ್ಮೆ ಕೋಯಿ ದಾಗ್ ನ ಹೋ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಬೇದಾಗ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಅನುರೂಪತದಲ್ಲಿತ್ತು, ಮಾತೃಭೂಮಿ ಕವಿತಾ ಆದರೆ ಕಾಶ್ಮೀರಿ ಸೇಬ್ ಕಹಾನಿ ಇದೆ. ಕೇಲಾ ಪೀಲಾ ರಂಗ್ ಆದರೆ ಸೇಬ್ ಗುಲಾಬಿ ರಂಗಿದೆ. ನಾಗ್ಪುರ್ ಸಂತ್ರ ಆದರೆ ಕಾಶ್ಮೀರ್ ಸೇಬ್ ಅಂತಕ್ಕಂಥದ್ದಿದೆ. ನೀಮ್ ಕೌಡಿ ಕಡವಾ ಆದರೆ ಸೇಬ್ ಅಂತಕ್ಕಂಥದ್ದು ಏನಾದಪ್ಪ ಅಂದ್ರೆ ಮೀಠಾ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳಿತ್ತು ಫ್ರೆಂಡ್ಸ್. ಲೇಖಕ್ ಚೀಸೆ ಖರೀದನೆ ಕಹಾ ಗಯೇ ಥೇ ಅಂತ ಕೇಳಿದ್ದು. ದ ರೈಟ್ ಆನ್ಸರ್ ಈಸ್ ಲೇಖಕ್ ಚೀಸೆ ಖರೀದನೆ ಚೌಕ್ ಗಯೇ ಥೇ. ಲೇಖಕ್ ಕೋ ಕ್ಯಾ ನಜರ್ ಆಯಾ ಅಂತ ಕೇಳಿದರು. ದ ಆನ್ಸರ್ ಈಸ್ ಲೇಖಕ್ ಕೋ ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೇ ನಜರ್ ಆಯೆ. ಇನ್ನು ನೆಕ್ಸ್ಟ್ ಏನಿತ್ತಪ್ಪ ಅಂತಂದ್ರೆ रास्ते में किनकी दुकानें पड़ती है ಅಂತ ಕೇಳಿದರು. रास्ते में पंजाबी मेवा फरोशों की दुकानें पड़ती है. ಇನ್ನು ಫಲ್ ಖಾನೆ ಕಾ ಸಮಯ ಕ್ಯಾ ಹೇ ಅಂತ ಕೇಳಿದ್ದಾರೆ. ಫಲ್ ಖಾನೆ ಕಾ ಸಮಯ ಪ್ರಾತಃ ಕಾಲ ಹೇ ಅಂತ ಬರೆದ್ರೆ ಸಾಕು. 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋದಾದರೆ ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿನ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೇ ಅಂತ ಕೊಟ್ಟಿತ್ತು. ದ ಆನ್ಸರ್ ಈज आजकल शिक्षित समाज में विटामिन और प्रोटीन के शब्दों के बारे में विचार किया जाता है. 13ನೇ ಪ್ರಶ್ನೆ, दुकानदार ने लेखक से क्या कहा. दुकानदार ने लेखक से कहा कि बाबूजी बड़े मज़ेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಬರೆದ್ರೆ ಉತ್ತರಕ್ಕೆ ಕರೆಕ್ಟಾಗಿರ್ತಕ್ಕಂಥ ನಿಮಗೆ ಅಂಕಗಳು
ಸಿಗ್ತಿತ್ತು. ಇನ್ನು ಮುಂದಿನ ಪ್ರಶ್ನೆ ಇದೆ ಫ್ರೆಂಡ್ಸ್. ಎಸ್, ಗಾಜರ್ ಕೆ ಬಾರೆ ಮೇ ಪ್ರೇಮ್ಚಂದ್ ಕೆ ವಿಚಾರ್ ಕ್ಯಾ ಹೇ ಅಂತ ಕೇಳಿತ್ತು. ಇದು ಮೋಸ್ಟ್ ಪಾಪ್ಯುಲರ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಉತ್ತರ ಏನಪ್ಪ ಅಂದರೆ, ಗಾಜರ್ ಬಿ ಪಹಲೆ ಗರೀಬೋ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ, ಅಮೀರ್ ಲೋಗ್ ಹಲ್ವಾ ಬನಾಕರ್ ಖಾತೆ ಹೈ, ಇಸ್ಮೆ ಬಹುತ್ ವಿಟಮಿನ್ ಹೇ ಇಸ್ಲಿಯೇ ಖಾನೆ ಕಿ ಮೇಜ್ ಪರ್ ಸ್ಥಾನ್ ಮಿಲಾ ಹೇ ಅಂತ ಬರೆದ್ರೆ ಪ್ರಶ್ನೆ ಉತ್ತರ ಆಗ್ತದೆ. ಇನ್ನು 15ನೇ ಪ್ರಶ್ನೆ, ಕಾಶ್ಮೀರಿ ಸೇಬ್ ಪಾಠದ ಆಶಯವನ್ನು ನಾವೇನು ಮಾಡಿದ್ದೀವಿ, ನಿಮಗೆ ಕೇಳಿದ್ದೀವಿ. ಸೊ ಉತ್ತರ, ಅಗರ್ ಖರೀದಾರಿ ಕರ್ತೆ ಸಮಯ ಸಾವಧಾನಿ ನಹಿ ಬರ್ತೆ ತೋ ಧೋಕಾ ಖಾನೆ ಕಿ ಸಂಭಾವನಾ ಹೋತಿ ಹೇ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು 3 ಮಾರ್ಕ್ಸ್ ಕ್ವಶನ್, ಸೇಬ್ ಕಿ ಹಾಲತ್ ಮೇಲೆ ಇತ್ತು. पहला सेब सड़ा हुआ था, 1 रुपये के आकार का छिलका गल गया था. दूसरा सेब आधा सड़ा हुआ था. तीसरा सेब सड़ा तो न था मगर एक तरफ दबकर बिल्कुल पिचक गया था. चौथा सेब बेदाग था, उसमें बेर जैसा एक काला सुराग था. ಅನುವಾದವನ್ನು ಮಾಡಲಿಕ್ಕೆ ಹೇಳಿತ್ತು. ಸೊ ಏನಿತ್ತು, ಟೊಮ್ಯಾಟೊ ಪಹಲೆ कोई भी न पूछता था. ಟೊಮ್ಯಾಟೊನ್ನು ಮೊದಲು ಯಾರೂ ಕೇಳುತ್ತಿರಲಿಲ್ಲ. अब ಟೊಮ್ಯಾಟೊ ಭೋಜನ का आवश्यक अंग बन गया है. ಈಗ ಟೊಮ್ಯಾಟೊ ಭೋಜನದ ಅವಶ್ಯಕ ಅಂಗವಾಗಿದೆ. ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರೋं की ज़रूरत न होगी. ಪ್ರತಿದಿನ ಒಂದು ಸೇಬು ಹಣ್ಣು ತಿನ್ನೋದ್ರಿಂದ ವೈದ್ಯರ ಅವಶ್ಯಕತೆ ಬರೋದಿಲ್ಲ ಅಂತ ಇತ್ತು. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ, ಸೊ ಇಲ್ಲೇ ಏನು ಮಾಡಿದ್ದೀವಿ ಅಂದರೆ ಪ್ರಶ್ನೋತ್ತರ ಪತ್ರಿಕೆ ಇದೆ. ಸೊ ಪ್ರಶ್ನೆ ಕೆಳಗಡೆನೇ ಉತ್ತರಗಳನ್ನ ಬರಲಿಕ್ಕೆ ಜಾಗವನ್ನು ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ಬೇಕಾದರೆ ತಾವೇನು ಮಾಡ್ಕೊಬೋದು, ಯೂಸನ್ನು ಮಾಡ್ಕೊಳ್ಬೋದು. ಎಷ್ಟು ಆನ್ಸರ್ ಸುಟೇಬಲ್ ಆಗಲಿಕ್ಕೆ ಅವ್ರಿಗೆ ಸ್ಪೇಸನ್ನು ಬೇಕು ಅಷ್ಟು ಸ್ಪೇಸನ್ನು ನಾವೇನು ಮಾಡಿದ್ದೀವಿ, ಪ್ರೊವೈಡ್ ಮಾಡಿದ್ದೀವಿ. ಇದನ್ನು ಕೂಡ ಟೀಚರ್ಸ್ ಅವ್ರು ಏನು ಮಾಡ್ಬೋದು, ಯೂಸಸ್ ಮಾಡ್ಬೋದು. ಅಷ್ಟಲ್ಲದೆ ಪ್ರಶ್ನೆ ಪತ್ರಿಕೆಯನ್ನು ಕೇವಲ ಒಂದು ಪುಟದಲ್ಲಿನೂ ಕೂಡ ನಾವೇನು ಮಾಡಿದ್ದೀವಿ, ಸೆಟ್ಟನ್ನು ಮಾಡಿದ್ದೀವಿ. ಸೊ ಯಾವೆಲ್ಲ ಶಿಕ್ಷಕರಿಗೆ PDF ಗಳ ಅವಶ್ಯಕತೆ ಇದೆ ಅನ್ನೋರು ಕೇವಲ ತಾವೇನು ಮಾಡ್ಬೋದು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ 9964050759ಗೆ. ಸೊ ಕಡಿಮೆ ದರದಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಕಾಪಿಗಳನ್ನು ಎಡಿಟ್ ಮಾಡಿ ಪ್ರೊವೈಡ್ಗಳನ್ನು ಮಾಡ್ತಾರೆ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಮ್ಮ ವಿಡಿಯೋಗಳು ಬರ್ತಾನೆ ಇರ್ತವೆ. ತಾವುಗಳು ಕೂಡ ಇದನ್ನು ರಿಟರ್ನಲ್ಲಾದರೂ ಕೂಡ ಬರೆದು ಡಾಕ್ಯುಮೆಂಟ್ ಆಗಿ ತಾವೇನು ಮಾಡ್ಬೋದು, ಪ್ರಿಪೇರನ್ನು ಮಾಡ್ಕೊಳ್ಬೋದು. ನಮಗೆ ತಿಳಿಯುವಂಗೆ ಇದ್ದಂಗೆ ನಾವು ಮಾಡಿದ್ದೀವಿ. ನಮಗೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ತಿಳಿದಂಗೆ ನಾವು ಪ್ರಶ್ನೆಗಳ ಕಠಿಣತೆಯ ಪ್ರಶ್ನೆಗಳ ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ ತಾವುಗಳು ಕೂಡ ಏನು ಮಾಡ್ಬೋದು, ಪ್ರಶ್ನೆಗಳ ಬದಲಾವಣೆ ಮಾಡ್ಕೊಳ್ಬೋದು. ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ತಕ್ಕಂಥ ಕೆಲಸ ಶಿಕ್ಷಕರು, ವಿಷಯ ಶಿಕ್ಷಕರು ಸಂಪೂರ್ಣವಾಗಿ ಸ್ವತಂತ್ರರು. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧ ಇಲ್ಲ. ಸೊ ನಾನು ಸಿಗ್ತೀನಿ ವೆರಿ